ಆಗಿರ್ಬೋದು. ಆದರೂ ಕೂಡ ನಮಗೂ ತಾಳ್ಮೆ ಬೇಕು. ಯಾಕಂದ್ರೆ ತಾಳ್ಮೆ ಇರಲಿಲ್ಲ ಅಂತಂದ್ರೆ ಅನಾಹುತ ಯಾರು ಹಾಳಾಗ್ತಾರೆ. ಆ ಕಣ್ಣಾಗ ನೀರು ಬರ್ದಾಗ ನೀನು ಯಾಕಂದ್ರೆ ಆ ಟ್ಯಾಕ್ಟರ್ಗಳು ಪಾಪ 10 ಲಕ್ಷ ಗಂಟೆ ಸಾಲ ಮಾಡಿ ಆ ಸಾಲ ಹರಿದು 4 ರೂಪಾಯಿ ನಮ್ಮ ಕುಟುಂಬಕ್ಕೆ ಉಳಿಲಿ ಅಂತೇಳಿ ಮಾಡಿರ್ತಾರೆ. ಇವತ್ತು ಆ ಕುಟುಂಬಗಳು ಇವತ್ತು ತಕ್ಷಣ ಟ್ಯಾಕ್ಟರ್ ಐತೆ ಒಂದೇ ದಿವಸ ಟ್ಯಾಕ್ಟರ್ ರೆಡಿ ಆಗೋದಿಲ್ಲ. ರಿಪೇರಿ ಆಗಕ್ಕೆ 1 ತಿಂಗಳು ಬೇಕು. ಕೊಟ್ಟು ಸೀಸನ್ ಮುಗಿತ್ತಂದ್ರೆ ಆ ಹಾನಿಯನ್ನು ಯಾರು ತುಂಬ್ತಾರೆ. ಅದಕ್ಕಾಗಿ ಟ್ಯಾಕ್ಟ್ರ್ ಸುಡೋದು, ಗಾಡಿ ಕಬ್ಬು ಕೆಡುವುದು. ನಾವು ಕೂಡ ಬೆಳಗಾವಿ ಜಿಲ್ಲೆ ಒಳಗೆ 1000 ಟ್ಯಾಕ್ಟರ್ ತರಿಬೋದು. ಕೈ ಮುಗಿದ್ದು ಕಾಲು ಬಿದ್ದು ದಯವಿಟ್ಟು ಸಹಕರಿಸ್ರಿ ಅಂತ. ಒಂದು ಗಾಡಿ ಕೆಡಗುಡ್ಲಿಲ್ಲ, ಅದು ಕರ್ತವ್ಯ, ನಮ್ಮ ಜವಾಬ್ದಾರಿ. ಟ್ಯಾಕ್ಟರ್ ನಮ್ಮದವ, ಕಬ್ಬು ನಮ್ಮದೈತಿ. 12 ತಿಂಗಳು ಬೆಳೆದವ್ರು ನಾವು ಅದು ನಮ್ಮದು ನಾವು ಹಾಳು ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಹೋರಾಟಗಾರ ಕೂಡ ಜವಾಬ್ದಾರಿ ಐತಿ. ಬೆಲೆಯ ಅವ್ರ ಮನೆದೇವ್ರು ಕೊಡ್ಬೇಕಾ, ಬಿಡಂಗಿಲ್ಲ. ನಾವು ಕಬ್ಬು ಬೆಳೆದು ಕೊಡಬೇಕಾ. ನಾವು ಬೆಳಗಾವದಾಗ ಈಗ ತಗೊಂಡು ಬಾಗಲಕೋಟೆಗೂ ಸ್ಟಾರ್ಟ್ ಆಗೈತಿ. ಬಿಜಾಪುರ ಕೆಲವು ಕಾರ್ಖಾನೆ ಕೊಡೋದ್ರೆ ಕೆಲವು ಕಾರ್ಖಾನೆ ಕೊಡತ್ತಿಲ್ಲ. ಅದ್ರ ಬದಲು ಹೋರಾಟ ಮಾಡಬೇಕಾಗೈತಿ. ಹೋರಾಟ ಮಾಡಿ ಪಡ್ಕೊಂಡು ಈಗಾಗಲೇ ಗುಲ್ಬರ್ಗದಾಗ ಮೊನ್ನೆ ಅವ್ರು ಬರೀ 2700 ರೂಪಾಯಿ ಕೊಡತ್ತರು, ಬರೀ 2800 ರೂಪಾಯಿ ಕೂಡ ಒಪ್ಕೊಂಡಿರ್ಕಿಲ್ಲ. ಯಾವಾಗ ನಾವು ರೈತ ಸಂಘದವರಲ್ಲಿ ಭಾಗವಹಿಸಿದ್ದು ಅವ್ರು 3150 ರೂಪಾಯಿ ಕೊಡೋಕೆ ಒಪ್ಕೊಂಡ್ರು. ಅವ್ರು 400 ರೂಪಾಯಿ ಲಾಭ ಆಯ್ತು. ಹಾಂ, ದಯವಿಟ್ಟು ನಾವೇನಂತೀವಿ, ಇವತ್ತು ನಾವು ಬಂದು ಇಲ್ಲಿ ಇದು ಇತ್ಯರ್ಥ ಮಾಡ್ಬೇಕು. ಇದು ಮಂತ್ರಿಗಳ ಜವಾಬ್ದಾರಿ, ಶುಗರ್ ಕಮಿಷನರ್ ಜವಾಬ್ದಾರಿ, ಇಲ್ಲಿ ಜಿಲ್ಲಾ ಜವಾಬ್ದಾರಿ. ಅನಾಹುತ ಘಟನೆಗಳನ್ನ ಆಗಲಿಲ್ಲಂಗೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಐತೆ, ಅವ್ರು ಮಾಡಬೇಕು. ಮುಖ್ಯಮಂತ್ರಿ ಕೂಡ ಇದನ್ನು ಹಗುರವಾಗಿ ತಿಳ್ಕೊಳ್ಳಂಗಿಲ್ಲ. ಇದ್ರ ಗಂಭೀರವಾಗಿ ಪರಿಗಣಿಸಿ ಈ ರೈತರನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ.